ವಿತ್ ಕಲ್ಯಾಣಿ. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನ್ ಸಹ ತುಂಬಾ ಚೆನ್ನಾಗಿದ್ದೇನೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಾನು ರಾಖಿ ಹಬ್ಬಕ್ಕೋಸ್ಕರ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಅಕ್ಕನ ಮಗ ಇದ್ದಾನೆ, ಅವ್ನು ನನಗೆ ತಮ್ಮ ಆಗ್ತಾನೆ, ಅವನಿಗೆ ರಾಖಿ ಕಟ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈ ಸತಿ ನನಗೆ ಚಾನ್ಸ್ ಬಂತು ರಾಖಿ ಕಟ್ಲಿಕ್ಕೆ, ಯಾಕಂದ್ರೆ ಯಾವಾಗ ಸೂರತ್ತಲ್ಲೇ ಇರ್ತಾ ಇದ್ದೆ. ಸೊ ಈ ಸತಿ ನಾ ಈಗ ಬಳ್ಳಾರಿಯಲ್ಲಿ ಇದ್ದೀನಿ. ಸೊ ಅದಕ್ಕಾಗಿ ಹೋಗಿ ರಾಖಿ ಕಟ್ ಬರೋಣ ಅಂತಂದು ನಾನು, ನಮ್ಮ ತಂಗಿ ಮತ್ತೆ ಇವ್ರು ಬಂದ್ಬಿಟ್ಟು ನಮ್ಮ ಜೇಜಿ. ನಾ ಅನ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನಮ್ಮ ಮನೆಯಲ್ಲಿ ಬೇಬಿ ಹುಟ್ಟಿದಾಳೆ ಅಂತ ಕೇಳಿ. ಸೊ ಅವ್ರು ಬಂದ್ಬಿಟ್ಟು ನಮ್ಮ ಕಾಕನವ್ರ ಅಮ್ಮ ಇವರು. ಸೊ ಅದೇ ನೋಡ್ಲಿಕ್ಕೆ ಬಂದಿದ್ರು. ಅವ್ರು ಹೇಗೋ ಇದಾರಲ್ಲ ಅಂತ ಕೇಳಿ ಅವ್ರ ಜೊತೆನೆ ಊರಿಗೆ ಬಂದ್ವಿ ನಾವು. ಸೊ ಈ ಜರ್ನಿ ಬಂದ್ಬಿಟ್ಟು ಜಸ್ಟ್ ನಮಗೆ 3.5 hour ಬೀಳುತ್ತೆ. ಯಾಕಂದ್ರೆ ನಾ ಈಗ ಹೋಗ್ತಿರೋದು ತುಂಬಾ ದೂರ ಪ್ಲೇಸ್ ಅಲ್ಲ, ಆದೋನಿ ಎಮ್ಮಿಂಗ್ನೂರ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ, ಆಂಧ್ರದಲ್ಲಿದೆ. ಸೊ ಬಳ್ಳಾರಿ ಟು ಆದೋನಿ ಎಮ್ಮಿಂಗ್ನೂರಿಗೆ ಹೋಗ್ತಾ ಇದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ನಾನು ನಿಮಗೆ ತುಂಗಭದ್ರಾ ಡ್ಯಾಮ್ ಈಗ ತುಂಬಾನೇ ಚರ್ಚೆದಲ್ಲಿದೆ. ಸೊ ಅದಕ್ಕಾಗಿ ಈ ಆದೋನಿ ಮತ್ತೆ ಬಳ್ಳಾರಿ ರೆಡ್ ಅಲರ್ಟ್ ಅಲ್ಲಿ ಇತ್ತು ನಮಗೆ, ಯಾಕಂದ್ರೆ ಅದು 90 ನಂಬರ್ ಗೇಟ್ ಓಪನ್ ಆಗಿದ್ದ ಕಾರಣದಿಂದ. ಸೊ ಇಲ್ಲೆಲ್ಲ ನಾನು ನಿಮಗೆ ಏಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ಸೇಮ್ ಅದರಲ್ಲೇ ಲಿಂಕ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹೊಲ ಎಲ್ಲ ನೀರಿಂದಾನೇ ತುಂಬಿದಾವೆ. ಸೊ ಅದ್ರದ್ದಿದ್ದಾನೆ ಇದು ಪ್ರಾಬ್ಲಮ್ ಎಲ್ಲ ಆಗಿದ್ದು. ಸೊ ಅದು ಸಹ ತೋರ್ಸೋಣ ಅಂತ ಕೇಳಿ ನಾನು ನಿಮಗೆ ದಾರಿ ಬರ್ತಾ ಇತ್ತು. ಇದು ಆದೋನಿ ಆಲ್ರೆಡಿ ರೀಚ್ ಆಗಿದ್ವಿ ನಾವು. ಆದೋನಿಯಿಂದ ಎಮ್ಮಿಂಗ್ನೂರ್ಗೆ 1 hour ಇರುತ್ತೆ. ಸೊ ಇಲ್ಲಿ ಪರಿಗೆ ಬಂದ್ಬಿಟ್ಟು ಫುಲ್ ನಾವು ಎಲ್ಲ ಕಟ್ಟಿದ್ವಿ. ಸೊ ಪರಿಗೆ ಬಂದ್ಬಿಟ್ಟು ಫುಲ್ ಹೆಡ್ ಕಾಫ್ ಎಲ್ಲ ಕಟ್ಟಿ ನಾನು ಕರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ಗಾಳಿ ಅಂದ್ರೆ ಮತ್ತೆ ಸುಮ್ಮನೆ ಅವಳಿಗೆ ಕೋಲ್ಡ್ ಕಾಫ್ ಆಗುತ್ತೆ ಅಂತ ಕೇಳಿ ರಿಸ್ಕ್ ತಗೊಳ್ಳೋದೇ ಬೇಡ ಅಂತ ಕೇಳಿ ಫುಲ್ ಕವರ್ ಆಗಿ ಕರ್ಕೊಂಡು ಹೋಗಿದ್ದೆ ನಾನು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಎಮ್ಮಿಂಗ್ನೂರಿಗೆ ರೀಚ್ ಆಗ್ಬಿಟ್ಟಿದ್ವಿ. ನಮ್ಮ ತಂಗಿ ಮತ್ತೆ ನಮ್ಮ ಜೇಜಿ ಪೂರ ಮುಂದೆ ಹೋಗ್ತಾ ಇದ್ರು. ನಾ ಇಲ್ಲಿ ಸ್ವಲ್ಪ ಗ್ಲಿಮ್ಸ್ ತೋರ್ಸೋಣ ನಿಮಗೆ ಅಂತಂದು ತೋರಿಸ್ತಾ ಇದ್ದೆ. ವಿಲೇಜಿಗೆ ಬಂದ್ರೆ ರಿಯಲ್ ನೇಚರ್ ಅನ್ನೋದು ನಮಗೆ ಅವಾಗೆ ಕಾಣ್ ಬರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಮೇನ್ ಏನಂದ್ರೆ ನಾವು ಅವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಅವ್ರಿಗೆ ಸಹ ಗೊತ್ತಿರ್ಲಿಲ್ಲ. ಸರ್ಪ್ರೈಸ್ ಕೊಡೋಣ ಅಂತ ಹೋದ್ವಿ. ರಿಯಾಕ್ಷನ್ ಅನ್ನೋದು ನೀವು ಸಹ ನೋಡಿ. ಇಲ್ಲಿ ನಮ್ ಜೇಜಿಗೆ ಸುಮ್ನೆ ಹೋಗ್ ಒಳಗಡೆ ಅಂತಂದ್ರೆ ನಮ್ ಜೇಜಿ ಸ್ವಲ್ಪ ಫ್ಲಾಪ್ ಮಾಡಿಬಿಟ್ಲು. ಸೊ ಈಗ ನೋಡಿ ನೀವು ಸಹ ಹೇಗಿರುತ್ತೆ ಅಂತ. ಇಲ್ಲಿ ರಿಯಾಕ್ಷನ್ ನೋಡಿದ್ರಲ್ಲ, ತುಂಬಾನೇ ಹ್ಯಾಪಿಯೆಸ್ಟ್ ರಿಯಾಕ್ಷನ್ ಇತ್ತು ಅದು. ಪರಿಸ ಫುಲ್ ಯೂಸ್ ಟು ಆಗಿದ್ದಾಳೆ ಅವರಿಗೆ. ಸೊ ಈ ಎಮ್ಮಿಂಗ್ನೂರಲ್ಲಿ ಏನ್ ಮೇನ್ ಒಳ್ಳೇದು ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಎಲ್ಲರ ಮನೆಯಲ್ಲಿ ರೇಷ್ಮೆ ಮಗ್ಗ ಅನ್ನೋದು ಮಾತ್ರ ತುಂಬಾನೇ ಕಾಮನ್ ಅಲ್ಲಿದೆ. ಪ್ರತಿಯೊಂದು ಊರಲ್ಲಿ ಹೆಣ್ಸರಿಗೆ ಒಂದೊಂದು ಕೆಲಸ ಅನ್ನೋದು ಇರುತ್ತಲ್ಲ, ಬಳ್ಳಾರಿಯಲ್ಲಿ ಸಹ ಇದ್ವು. ಬಟ್ ಈಗ ಎಮ್ಮಿಂಗ್ನೂರಲ್ಲಿ ಮೇನ್ ಕೆಲಸ ಬಂದ್ಬಿಟ್ಟು ಎಲ್ಲರಿಗೆ ಹೆಣ್ಸರಿಗೆ ಈ ಮಗ್ಗ ಕೆಲಸನೇ. ಈಗ ಸೀರೆ ನಾನು ಹೇಗೆ ತೋರಿಸಿದ್ನಲ್ಲ, ಅದು ನಿಮಗೆ ಮಿನಿಮಮ್ 10,000 ಸೀರೆ ಇವ್ರ ಮಗ್ಗ ನೈತಾರೆ ಮನೆಯಲ್ಲಿ. ಸೊ ನಮ್ಮ ಅಕ್ಕ ಇದು ತುಂಬಾನೇ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾಳೆ. ಇನ್ನ ದೊಡ್ಡ ದೊಡ್ಡ ಮಗ್ಗ ಇದಾವೆ, 20,000 30,000 ಸ್ಯಾರೀಸ್ ತನಕ ಮಗ್ಗ ನೈತಾರೆ. ಅದು ಸಹ ತೋರ್ಸ್ಬೇಕು ಅನ್ಕೊಂಡಿದ್ದೆ, ಬಟ್ ಆ ಫ್ಯಾಮಿಲಿಯಲ್ಲಿ ಅವ್ರು ಆಗ ಅವೈಲಬಲ್ ಇರ್ಲಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಅದು ಹೋಗಿದ್ವಿ ಅವ್ರ ಮನೆಗೆ ನಿಮಗೆ ಒಂದ್ಸತಿ ತೋರ್ಸೋಣ ಅಂತ, ಬಟ್ ಆಗ್ಲಿಲ್ಲ. ಅದಕ್ಕೆ ಮನೆಯಲ್ಲಿಂದ ನಿಮ್ಗೆ ಒಂದು ವಿಡಿಯೋ ಇಟ್ಟಿದ್ದೇನೆ. ಸೊ ನೋಡಿ ಅದು. ದೆನ್ ನೆಕ್ಸ್ಟ್ ನಾವು ಇನ್ನ ಪರಿ ಮನೆಗೆ ಬಂದಲ್ಲ, ತುಂಬಾ ಖುಷಿ ಆದ್ರು. ಇದು ಬಂದ್ಬಿಟ್ಟು ಮನೆ ನಾನ್ ಡೆಲಿವರಿ ಆಗಿ 3 daysಗೆ ಮನೆ ಓಪನಿಂಗ್ ಮಾಡಿದ್ರು ಇವರು. ಬಟ್ ಆವಾಗ 3 days ಇತ್ತು, C-section ಆಗಿತ್ತಲ್ಲ ನಂದು, ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಕೇಳಿ. ಸೊ ರೀಸೆಂಟ್ ಆಗಿ ಸಹ ಬಂದಿದ್ದೆ, ಈಗ ಬಂದೆ. ಕೆಳಗಿನ ಪೋರ್ಷನ್ 2 BHK ಕೆಳಗಿನ ಪೋರ್ಷನ್ ಎಲ್ಲ ರೆಡಿ ಆಗಿದೆ. ಮೇಲಿನ ಪೋರ್ಷನ್ ಈಗ ಅವ್ರ ಮನೇಲಿ ಪ್ರೆಗ್ನೆಂಟ್ ಇದ್ರು, ಈಗ ಬೇಬಿ ಹುಟ್ಟಿದೆಲ್ಲ, ಅದೇನ್ ಮಾಡಬಾರ್ದು ಅಂತ ಕೇಳಿ ಸ್ಟಾಪ್ ಮಾಡಿದ್ರು. ಸೊ ಈಗ ಈವ್ನಿಂಗ್ ಟೈಮ್ ಆಯ್ತು, ಎಲ್ಲರಂದ್ರು ಟೆರೆಸ್ ಮೇಲೆ ಹೋಗೋಣ. ತುಂಬಾನೇ ಸನ್ಸೆಟ್ ಆಗಿದೆ, ಪಿಕ್ಚರ್ಸ್ ಚೆನ್ನಾಗಿ ಬರ್ತವೆ. ಇಲ್ಲಿ ಪರಿ ನಮ್ ಕಾಕ ತಗೊಂಡ್ ಹೋಗಿದ್ರು, ಆಗ್ಲೇ ಫುಲ್ ಮಜಾ ಅಲ್ಲಿ ಆಡ್ತಾ ಇದ್ಲು ಅವಳು. ಸೊ ಕಾಕ ಕರ್ಕೊಂಡು ಹೋದ್ರು ಮೇಲೆ ಅವಳಿಗೆ. ತುಂಬಾನೇ ಪಿಕ್ಚರ್ಸ್ ಒಳ್ಳೆ ಬಂದಿದ್ದಾವೆ. ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಪ್ರತಿಯೊಂದು ಪಿಕ್ಚರ್ ಅನ್ನು ನಾನು ಆಡ್ ಮಾಡಿರ್ತೇನೆ, ಅದನ್ನ ನೋಡ್ಬೋದು. ವಿಲೇಜ್ ಅಲ್ಲಿ ನಮಗೆ ಗ್ರೀನರಿ, ಬಿಲ್ಡಿಂಗ್ಸ್ ಏನಂದ್ರೆ ಈಗಾಗಿದೆ. ನಮ್ಮ ಈ ಮನೆ ಇದು ಸಹ ತುಂಬಾನೇ ಹಳೇದಿತ್ತು, ಅದು ಸಹ ಎಷ್ಟು ಚೆನ್ನಾಗಿತ್ತು ಆ ಮನೆ. ಬಟ್ ಏನಂದ್ರೆ ಈಗ ಹುಡುಗರು ದೊಡ್ಡ ಆಗ್ತಾ ಬರ್ತಿದಾರಲ್ಲ, ಅವ್ರಿಗೆ ಸಹ ಸ್ವಲ್ಪ ಪ್ರೈವೇಸಿ ಟೈಮ್ ಇರ್ಬೇಕಂತ ಕೇಳಿ ಈಗ ಮನೆ ತೆಗೆದು ಮನೆ ಮಾಡಿಸಿದ್ದಾರೆ. ಬಟ್ ಹಳೆ ಮನೆ ಸಹ ತುಂಬಾನೇ ಸಖತ್ತಾಗಿತ್ತು. ಸೊ ಇಲ್ಲಿ ಬಂದ್ಬಿಟ್ಟು ನಾವು ಆಸ್ ಯೂಶುವಲ್ ಎಲ್ಲರೂ ಕಲ್ತಿದೀವಿ ಅಂದ್ರೆ ಸ್ವಲ್ಪ ಶಾಪಿಂಗ್ ಆದ್ರೂ ಎಲ್ಲಿಯಾದ್ರೂ ಹೋಗೋಣ. ನಾವು ಇಲ್ಲಿ ಬಂದಿದ್ದು ಮೇನ್ ಅಕೇಶನ್ ಏನಂದ್ರೆ, ಅಕೇಶನ್ ಅಲ್ಲ, ನಾರ್ಮಲಿ ರಾಖಿ ಕಟ್ಬೇಕಂತ ಕೇಳಿ ನಾನು ನಮ್ಮ ತಂಗಿ ಅವರಿಗೆ ಸರ್ಪ್ರೈಸ್ ಕೊಟ್ಟು ಬಂದಿದ್ವಿ.
ಬಟ್ ಅವರೇನು ನಮಗೆ ನಾವು ಕೊಟ್ಟಿದ್ದಕ್ಕಿಂತ ಡಬಲ್ ಸರ್ಪ್ರೈಸ್ ನಮಗೆ ಏನು ಕೊಟ್ಟರು ಅಂತಂದರೆ, ಆ ರಾಖಿ ಕಟ್ಲಿಕ್ಕೆ ನಾವೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವರಿಂದ. ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಆಗುತ್ತಂತ ಕೇಳಿ. ಬಟ್ ಇಲ್ಲಿ ಏನಂದ್ರು ನಮ್ಮ ಅಕ್ಕ, ನನಗೆ ನನ್ನ ಮಕ್ಳಿಗೋಸ್ಕರ ರಿಂಗ್ ತೊಗೊಳೋದಿತ್ತು, ನೀವು ಸಹ ಬನ್ನಿ ಚಾಯ್ಸ್ ಮಾಡಿ ಅಂತ ಕೇಳಿ ನಮಗೆ ಕರ್ಕೊಂಡು ಹೋದ್ರು. ಅಷ್ಟೇ ಆಗಲಿ, ನಮಗೆ ಏನು ಅಂತ ನಮಗೆ ಅಸಲೇ ಗೊತ್ತಿಲ್ಲ. ಈಗ ಏನಂದರೆ ಎಮ್ಮಿಗ್ನೂರಲ್ಲಿ ಸಹ ಎಲ್ಲಿ ಸಹ ಆಗ್ಬೋದು, ಒಂದು ತೊಲೆಯಲ್ಲಿ ನಿಮಗೆ ನೆಕ್ಲೆಸ್ ಅನ್ನೋದು ಮಾಡ್ತಾ ಇದ್ದಾರೆ. ಅದು ತುಂಬಾನೇ ನೋಡಿ ಒಳ್ಳೆ ಡಿಸೈನ್ಸ್ ಇದ್ವು. ಇದರಲ್ಲಿ ಪಿಕ್ಚರ್ ಹಾಕಿದ್ದೇನೆ ನೋಡಿ. ಸೊ ಸಿಲ್ವರ್ ಬಂದ್ಬಿಟ್ಟು 850 ಆಗಿದೆ ಆ್ಯಂಡ್ ಗೋಲ್ಡ್ ಬಂದ್ಬಿಟ್ಟು ನಮಗೆ 72,000 ಇದೆ ಈಗ. ಸೊ ನಾನು ಅಲ್ಲಿ ರಿಂಗ್ ತಗೊಂಡೆ, ಆದರೆ ಹೇಳ್ಬಿಟ್ಟಿದ್ಲಕ್ಕ, ನೀವು ಇಷ್ಟು ದೂರ ನನಗೋಸ್ಕರ ಬಂದಿದ್ದೀರಿ, ನೀವು ಸಹ ಒಂದು ತಗೊಳ್ಳಿ ಅಂತ ಅಂದದಕ್ಕೆ ನಾವು ತಗೊಂಡ್ವಿ. ಇಷ್ಟ ಇರಲಿಲ್ಲ, ಬಟ್ ಅವ್ರು ಅಷ್ಟು ಫೋರ್ಸ್ ಮಾಡಿದ್ರು, ಅದಕ್ಕೆ ತಗೊಂಡೆ. ದೆನ್ ನೆಕ್ಸ್ಟ್ ಬಳ್ಳಾರಿಯಲ್ಲಿ ಸಹ ವಿಶಾಲ್ ಮಾರ್ಟ್, ಎಮ್ಮಿಗ್ನೂರಲ್ಲಿ ಸಹ ವಿಶಾಲ್ ಮೆಗಾ ಮಾರ್ಟ್. ಏನಂದ್ರೆ ಪ್ರೈಸಸ್ ಮಾತ್ರ ತುಂಬಾನೇ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಬಳ್ಳಾರಿಯಲ್ಲಿ ಇರೋಕಿನ ಇಲ್ಲಿ ತುಂಬಾನೇ ರೀಸನಬಲ್ ಅಲ್ಲಿ ಇತ್ತು. ಸೊ ನೋಡಿ ತುಂಬಾನೇ ಚೆನ್ನಾಗಿ ಅನ್ಸಿತ್ತು. ನಾನು ಬಂದ್ಬಿಟ್ಟು ಇಲ್ಲಿ ಶಾಪಿಂಗ್ ಏನ್ ಮಾಡಿದ್ದೆ ಅಂದ್ರೆ, ನನ್ನ ಮನೆ ಸೂರತ್ತಲ್ಲಿ ನಾವು ಊಟ ಆದ ನಂತರ ಮುಖವಾಸ ಅನ್ನೋದು ಹಾಕ್ಕೋತೀವಿ, ಏನಂದ್ರೆ ಸೋಫ್ ಅವೆಲ್ಲ ತಿಂತೇವೆ. ಸೊ ಅದು ಇಡ್ಲಿಕ್ಕೆ ಜಾರ್ಸ್ ಬೇಕಿತ್ತು, ಅದು ಮತ್ತೆ ಜಸ್ಟ್ ನಾರ್ಮಲ್ ಪರಿಗೋಸ್ಕರ ಬಟ್ಟೆ ತಗೊಂಡೆ ಅಷ್ಟೇ. ನನಗೋಸ್ಕರ ಆಗಲಿ ನನ್ನ ತಂಗಿಗೋಸ್ಕರ ಆಗಲಿ ನಾವು ಏನು ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ಮೊನ್ನೆನೇ ತುಂಬಾ ಪರ್ಚೇಸಿಂಗ್ ಆಯಿತು, ತುಂಬಾ ಹೆವಿ ಆಯಿತು. ಸೊ ಅದಕ್ಕೆ ಏನು ತೊಗೊಳ್ಳಿಲ್ಲ. ಬಟ್ ಇಲ್ಲಿ ಬರ್ತಾ ದಾರಿಯಲ್ಲಿ ನಮಗೆ ಗೊತ್ತು, ವಿಲೇಜಲ್ಲಿ ಅಷ್ಟು ನಮಗೆ ಬೇಕಾಗಿರೋ ವಸ್ತು ಸಿಗೋದಿಲ್ಲ ಅಂತ ಗೊತ್ತು. ಬಟ್ ಇಲ್ಲಿ ಪೇಸ್ಟ್ರೀಸ್ ಎಲ್ಲ ಸಿಗ್ತವೆ, ಅದು ದೊಡ್ಡ ಬೇಕರಿ ಫೇಮಸ್ ಅಂತ ಕೇಳಿ ನಾವು ಅಲ್ಲಿ ಹೋಗಿದ್ವಿ. ಇನ್ನು ಬರ್ಗರ್ ಅಂದಷ್ಟು ಗೊತ್ತು, ನಾವು KFC ಮೆಕ್ಡೊನಾಲ್ಡ್ಸ್ ಅಲ್ಲಿ ತಿನ್ನೋ ಆ ರೇಂಜ್ಗಿನ್ನ ಇಲ್ಲಿ ಅಷ್ಟು ಇರೋದಿಲ್ಲ. ಬಟ್ ತಗೊಂಡ್ವಿ, ಬಟ್ ಇಟ್ ವಾಸ್ ಅ ಟೋಟಲಿ ಫ್ಲಾಪ್. ಇಲ್ಲಿ ನಮ್ಮ ತಂಗಿ ರಿಯಾಕ್ಷನ್ಸ್ ನೋಡ್ಬೋದು ನೀವು, ಅಷ್ಟು ಇಷ್ಟ ಆಗಲಿಲ್ಲ. ದೆನ್ ನೆಕ್ಸ್ಟ್ ಡೇ ಮಂಡೇ ಬಂದ್ಬಿಟ್ಟು 19 ಅವತ್ತಿನ ದಿವಸ ಮಂಡೇ ಏಕೆ ನಾವು ರಿಟರ್ನ್ ಆಗಬೇಕಂದ್ರೆ, ಟ್ಯೂಸ್ಡೇ ಬಂದ್ಬಿಟ್ಟು ನಮ್ಮ ತಂಗಿಗೆ ಪ್ರಾಜೆಕ್ಟ್ಸ್ ಎಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ವು. ನಾವು ಒಂದೇ ರೀಸನ್ಗೋಸ್ಕರ ಹೋಗಿದ್ವಿ, ರಾಖಿ ಕಟ್ಟೋಣ ಅಂತೇಳಿ. ಸೊ ಅವತ್ತಿನ ದಿವಸ 140 ನಂತರ ನಾವು ರಾಖಿ ಕಟ್ಟಬೇಕಿತ್ತು. ಯಾಕಂದರೆ ಸ್ವಲ್ಪ ದಿವಸ ಚೆನ್ನಾಗಿಲ್ಲ ಅಂತೇಳಿ 140 ಆದಮೇಲೆ ಕಟ್ಟಬೇಕಂತ ಹೇಳಿದರು. ಸೊ ಅದಕ್ಕೆ ರಾಖಿ ಕಟ್ಟಿ ನಾವು ನೆಕ್ಸ್ಟ್ ಮೂಮೆಂಟಲ್ಲೇ ರಿಟರ್ನ್ ಆದ್ವಿ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಗ್ಲಿಮ್ಸ್ ಹಾಕಿದ್ದೇನೆ, ನೀವು ಸಹ ನೋಡಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಇವ್ರ ತಂಗಿ, ನಮ್ಮ ಸಂದೀಪ್ ಅಂತಿದ್ದಾರೆ, ಅವ್ರ ತಂಗಿ, ನಮ್ಮ ಕಾಕನ್ಗೆ 2 ಮಕ್ಕಳು, ಒಂದು ಗರ್ಲ್ ಒಂದು ಬಾಯ್. ಸೊ ಫಸ್ಟ್ ದೊಡ್ಡವನು ಅವನ್ ಅಲ್ಲ, ಅದಕ್ಕೆ ಅವರಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು. ಇವಳು ಬಂದ್ಬಿಟ್ಟು ರೀತು ನಮ್ಮ ತಂಗಿ. ಈ ರಿಚುವಲ್ ಬಂದ್ಬಿಟ್ಟು ಎಲ್ಲರ ಮನೆಯಲ್ಲೇ ಇರೋದೆ. ಸೊ ಫ್ಯಾಮಿಲಿ, ನೀವು ನಿಮ್ಮ ಮನೆಯಲ್ಲಿ ರಕ್ಷಾ ಬಂಧನ್ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ನನ್ನ ಕಮೆಂಟಲ್ಲಿ ಒಂದ್ಸತಿ ಕಮೆಂಟ್ ಮಾಡಿ. ಯಾಕಂದರೆ ಲಾಂಗ್ ಡಿಸ್ಟೆನ್ಸ್ ಅಣ್ಣ ತಂಗಿಯವರು ಸಹ ಇರ್ತಾರೆ, ಒಬ್ಬರು ಅಬ್ರಾಡಲ್ಲಿ ಮಾಡ್ಬೋದು, ಒಬ್ಬರು ಮನೆಯಲ್ಲಿ ಇರ್ಬೋದು. ಸೊ ಈಗ ದೂರ ಇದ್ದು ನೀವು ರಾಖಿ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡಿರಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹೇಗೆ ಮಾಡ್ಕೊಂಡಿದ್ದೀರಾ ಅಂತ ನನ್ನ ಹತ್ರ ಶೇರ್ ಮಾಡಿ. ನಾನು ಬಂದ್ಬಿಟ್ಟು ಬಳ್ಳಾರಿಯಿಂದ ಎಮ್ಮಿಗ್ನೂರಿಗೆ ಬಂದಿದ್ದೆ ನಮ್ಮ ತಮ್ಮಗೆ ರಾಖಿ ಕಟ್ಟೋಣ ಅಂತೇಳಿ. ಇನ್ನೂ 2 ಅಣ್ಣ ಅವರಿದ್ದಾರೆ ನನಗೆ, ಒಬ್ಬರು ಬಂದ್ಬಿಟ್ಟು ಅಣ್ಣ, ಒಬ್ಬರು ಬಂದ್ಬಿಟ್ಟು ತಮ್ಮ. ಒಬ್ಬರು ಫಸ್ಟ್ ಸಚಿನ್ ಮತ್ತು ಚಿಂಟು ಅಂತ, ಅವರು ಹೈದ್ರಾಬಾದಲ್ಲಿ ಇರ್ತಾರೆ. ಬಟ್ ನಾನು ಪರಿಗೆ ತೊಗೊಂಡೀಗ ಅಷ್ಟು ದೂರ ಟ್ರಾವೆಲ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ನೆಕ್ಸ್ಟ್ ಮತ್ತೆ ಮಾಡ್ಬೋದು. ಸೊ ಅವ್ರು ಸಹ ಏನು ಫೀಲ್ ಆಗಲಿಲ್ಲ. ಬಟ್ ಇಷ್ಟು ನನಗೆ ಬಾಧ ಇದೆ ಏನಂದರೆ, ನಾನು ಅಣ್ಣವರಿಗೆ ತಮ್ಮವರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ. ಇದು ಹತ್ತಿರ ಇತ್ತು, ಅದಕ್ಕೆ ಹೋದೆ ನಾನು. ಬಟ್ ಅವ್ರು ಸಹ ಸ್ವಲ್ಪ ಫೀಲ್ ಆಗಿದ್ದಾರೆ, ನಾನು ಸಹ ಫೀಲ್ ಆಗಿದ್ದೇನೆ, ಅಷ್ಟು ದೂರ ನನಗೆ ಟ್ರಾವೆಲ್ ಮಾಡಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ. ಸೊ ಇದು ಬಂದ್ಬಿಟ್ಟು ಗ್ಲಿಮ್ಸ್, ನೀವು ನೋಡ್ತಾ ಇರಿ. ಆದ ನಂತರ ನಾನು ರಾಖಿ ಕಟ್ತೇನೆ, ನಮ್ಮ ತಂಗಿ ರಾಖಿ ಕಟ್ತಾಳೆ. ಸೊ ನೋಡಿ, ಎಂಜಾಯ್ ಮಾಡಿ ಪ್ಲೀಸ್, ಬೋರ್ ಹಾಕಬೇಡಿ, ಓಕೆನಾ? ಇಲ್ಲಿ ಅವ್ರ ತಂಗಿ ಕಾಲ್ ಮುಗಿ ಅಂದ್ರೆ ಎಷ್ಟು ಟ್ಯಾಂಟ್ರಮ್ಸ್ ಮಾಡ್ತಾ ಇದ್ಲು. ನಾನೇಕೆ ಕಾಲ್ ಮುಗಿಲಿ, ಅದು ಇದು ಅಂತ ನೋಡ್ಬೋದು. ಅವ್ರ ಅಣ್ಣ ತುಂಬಾನೇ ಈಗರ್ಲಿ ಆಗಿ ವೇಟ್ ಮಾಡ್ತಾ ಇದ್ದ ಆಕಿನ್ಗೆ ಆಶೀರ್ವಾದ ಕೊಡೋಣ ಅಂತ. ಬಟ್ ಇವಳು ಮಾತ್ರ ರೆಡಿನೇ ಇರಲಿಲ್ಲ ಮಾಡೋಣ ಅಂತ ಕೇಳಿ. ಸೊ ಇದು ಅಣ್ಣ ತಂಗಿಯಲ್ಲಿ ನೋಕ್ ಜೋಕ್ ಅನ್ನೋದು ಮಾತ್ರ 24/7 ನಡೀತಾನೆ ಇರುತ್ತೆ. ಇದು ನೋ ಡೌಟ್ ಎಲ್ಲ ಮನೆಯಲ್ಲಿ ನಮಗೆ ಕಾಣ್ ಬರುತ್ತೆ ಇದು.
ಸೊ ಹಿ ಬೀಯಿಂಗ್ ಅ ಬಾಯ್, ನಿಜ ತುಂಬಾನೇ ಶೈ ಪರ್ಸನ್ ಅವನು. ಫೋಟೋಸ್ ಆಗಲಿ, ಒಬ್ರ ಹತ್ರ ಮಾತಾಡ್ಬೇಕಾಗ್ಲಿ, ತುಂಬಾನೇ ಶೈ ಪರ್ಸನ್. ಬಟ್ ನಮ್ಮ ಹತ್ರ ತುಂಬಾನೇ ಚೆನ್ನಾಗಿರ್ತಾನೆ. ಅವ್ರು ನಮ್ಮ ಮನೆಗೆ ಬಂದರೆ ತುಂಬಾನೇ ಖುಷಿ ಆಗುತ್ತೆ ನಮಗೆ. ನಾವು ಅವ್ರ ಮನೆಗೆ ಹೋದ್ರೆ ತುಂಬ ಖುಷಿ ಆಗುತ್ತೆ. ಸೊ ಈ ರಿಲೇಷನ್ ಹೀಗನೇ ಇರಲಿ ಅಂತ ನಾ ಅನ್ಕೋತಾ ಇದ್ದೀನಿ. ಸೊ ನೋಡೋಣ ಇನ್ನು ಮುಂದೆ ಹೇಗೆ ಹೋಗುತ್ತೆ ಅಂತೇಳಿ. ಈ ಫ್ಯಾಮಿಲಿ ಹತ್ರ ಮಾತ್ರ ಎಲ್ಲ ಶೇರ್ ಮಾಡ್ಕೋತೀನಿ. ನೀವು ಸಹ ನನಗೆ ಫ್ಯಾಮಿಲಿ ಇದ್ದಂಗೆ ಎಲ್ಲ ಶೇರ್ ಮಾಡ್ಕೋತೀನಿ. ನಮ್ಮ ತಂಗಿ ಬಂದ್ಬಿಟ್ಟು ಸಿಲ್ವರ್ ರಿಂಗ್ ತೊಗೊಂಡಿದ್ದಾಳೆ. ನಾನು ಬಂದ್ಬಿಟ್ಟು 3 ಸ್ಟ್ಯಾಕ್ ರಿಂಗ್ಸ್ ಅಂತ ಬರುತ್ತೆ. ಒಂದು ಗೋಲ್ಡ್, ಮತ್ತು ಒಂದು ರೋಸ್ ಗೋಲ್ಡ್, ಮತ್ತು ಒಂದು ಸಿಲ್ವರ್ ಪ್ಲಾಟಿನಮ್ ಅಂತ ಬರುತ್ತೆ. ಆ ರಿಂಗ್ ತೊಗೊಂಡಿದ್ದೆ ನಾನು. ಸೊ ಪ್ರೈಸಸ್ ತುಂಬ ಹೆವಿ ಇದ್ವು, ಬಟ್ ನಾ ಇಲ್ಲಿ ಪ್ರೈಸ್ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿಲ್ಲ. ಸೊ ಅದಕ್ಕೆ ನಿಮಗೆ ಹೇಳ್ತಾ ಇಲ್ಲ ನಾನು. ಸೊ ನಾನು ಬಂದ್ಬಿಟ್ಟು 3 ಸ್ಟ್ಯಾಕ್ ರಿಂಗ್ಸ್ ತೊಗೊಂಡೆ. ಅವಳು ಬಂದ್ಬಿಟ್ಟು ಜಸ್ಟ್ ನಾರ್ಮಲ್ ಸಿಲ್ವರ್ ರಿಂಗ್ ತೊಗೊಂಡ್ಳು, ಯಾಕಂದ್ರೆ ಅವಳು ಕಾಲೇಜಿಗೆ ಹೋಗ್ತಾಳಲ್ಲ, ಡೈಲಿ ವೇರ್ ಬೇಕಂತ ತೊಗೊಂಡ್ಳು. ಇದು ಬಂದ್ಬಿಟ್ಟು ನಾವು ರಿಟರ್ನ್ ಆದ್ವಲ್ಲ, ತುಂಬಾನೇ ಒಳ್ಳೆ ಕೂಲ್ ಕ್ಲೈಮೇಟ್ ಇತ್ತು ನನಗೆ. ಸೊ ಎಷ್ಟು ಚೆನ್ನಾಗಂದ್ರೆ ಅಷ್ಟು ಚೆನ್ನಾಗಿ ಮಳೆ ಬರ್ತಾ ಇತ್ತು. ನೀಟಾಗಿ ಜರ್ನಿ ತುಂಬಾನೇ ಚೆನ್ನಾಗಾಯ್ತು. ಇದು ಬಂದ್ಬಿಟ್ಟು ಸ್ವಲ್ಪ ಫೋಟೋಸ್ ನೀವು ಸಹ ನೋಡಿ. ನಾನು ರಿಂಗ್ ಪಿಕ್ಚರ್ಸ್ ಸಹ ಹಾಕಿದ್ದೇನೆ. ಹೇಗಿದೆ ಅಂತ ಕೇಳಿ ಒಂದ್ಸತಿ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ಫ್ಯಾಮಿಲಿ, ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. Please be safe and take care of yourself. Thank you and bye-bye.